ಅವ್ನು ಕಾಲು ಎಳೆಯೋದ್ರಲ್ಲೇ ಇರ್ತಾನೆ ಇವಾಗ. ಇಲ್ಲ ಇಲ್ಲ, ಡಯಟ್ ದಪ್ಪ ಆಗ್ಬೇಕಾದ್ರೆ ತುಂಬಾ ಈಸಿ. ಇವನು ಹೇಳ್ದಂಗೆ ಸಿಕ್ಕಿದ್ದನ್ನೆಲ್ಲ ತಿಂತಾ ಇದ್ದೆ, ಬೇಡದೇ ಇರೋಷ್ಟು ಪಾರ್ಟಿ ಮಾಡ್ತಾ ಇದ್ದೆ. ಸೊ ಇವೆಲ್ಲ ನಡೀತಾ ಇತ್ತು. ಸೊ ಯಾವಾಗ ಕಟ್ ಮಾಡಬೇಕು ಅನ್ಕೊಂತೀವಿ ಅವಾಗಲೇ ಚಾಲೆಂಜ್ ಸ್ಟಾರ್ಟ್ ಆಗೋದು. ಸೊ ದಪ್ಪ ಆದಾಗ ಎಸ್ ಆಬ್ವಿಯಸ್ಲಿ ನಾನೇ ಶೂಟಿಂಗಲ್ಲಿ ಸುಮಾರು ಸರಿ ಭರತ್ಗೂ ಹೇಳಿದ್ದೀನಿ, ಮಂಡಿ ನೋವು ಸ್ಟಾರ್ಟ್ ಆಗ್ಬಿಟ್ಟಿದೆ ಭರತ್ರೆ, ಗೊತ್ತಾಗ್ತಾ ಇಲ್ಲ ನಿಂತ್ಕೊಳಕ್. ನಾವು ಅಂದ್ರೆ ಪೊಲೀಸ್ ಸ್ಟೇಷನ್ ನಿಂತೇ ಇರಬೇಕು. ಸೊ ಕಾಲು ನೋವು ಶುರು ಆಗ್ಬಿಟ್ಟಿದೆ, ನಿಂತ್ಕೊಳಕ್ ಆಗ್ತಿಲ್ಲ. ಮುಂಚೆ ಎಲ್ಲ ಆಗ್ತಿರಲಿಲ್ಲ. ನನ್ಗಿಂತ 1 ತಿಂಗಳು ದೊಡ್ಡವನು, ಬೇಡ. ಸೊ ಆವಾಗ ಆ ಥರದ್ದು ಪೇಯ್ನ್ಗಳು ಸ್ಟಾರ್ಟ್ ಆಗಿತ್ತು. ನೀವು ಹೇಳ್ದಂಗೆ ಎಸ್, ಬಾಡಿ ಮೇಲೆ ಇಂಪ್ಯಾಕ್ಟ್ ಆಗಿತ್ತು. ಸೊ ಇಳಿಸ್ಬೇಕು ಅನ್ಕೊಂಡಾಗ ನಾನು ಲಾಸ್ಟ್ ಕುಂಬಳಕಾಯಿ ಹೊಡೆದ್ಮೇಲೆ ಕೇಳಿದೆ ಭರತ್ರಿಗೆ ಇನ್ನೂ ಆಮೇಲೆ ಕರೆದು ಮತ್ತೆ ಪ್ಯಾಚ್ ವರ್ಕ್ ಇದೆ, 1 ದಿನ 2 ದಿನ ಅರ್ಧ ದಿನ ಎಲ್ಲ ಇಲ್ಲ ಅಲ್ವಾ ಅಂತ. ಏನೂ ಇಲ್ಲ ಸರ್, ನೀವು ಆರಾಮಾಗಿ ತೂಕ ಇಳಿಸ್ಕೋಬೋದು ಅಂತ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿ ಎಸ್ ಆ್ಯಸ್ ಯೂಶುವಲ್ ಎಲ್ಲರೂ ಡಯಟ್ ಚಾರ್ಟ್ ಕೊಟ್ಟಂಗೆ ನನಗೂ ಒಬ್ರು ಗೆಳೆಯರು ಡಯಟ್ ಚಾರ್ಟ್ ಕೊಟ್ಟರು. ಅದನ್ನು ತೊಗೊಂಡೆ, ತಲೆ ಬುಡ ಅರ್ಥ ಆಗಲಿಲ್ಲ. ತೊಗೊಂಡಾಗ ಹೆಂಡತಿ ಕೊಟ್ಟೆ. ಅವಳು ಏನೋ ಅರ್ಥ ಆದಂಗೆ ಅವಳೇನೋ ಮಾಡಿಕೊಟ್ಲು. 1 ದಿನ ತಿಂದೆ, ತಲೆ ತಿರುಗಿ ಬಿದ್ದೆ ಆಫೀಸಲ್ಲಿ. ಇದು ಯಾಕೋ ವರ್ಕೌಟ್ ಆಗಲ್ಲ ಹಿಂಗೆಲ್ಲ ಆದರೆ ಅಂತೇಳಿ ನಾನೇ ಮಾರನೇ ದಿವಸದಿಂದ ನಂದೇ ಓನ್ ಡಯಟ್ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ 9:30 10 ಗಂಟೆಗೆ ಮನೇಲಿ ಏನು ತಿಂಡಿ ಮಾಡಿದ್ರು ಚೆನ್ನಾಗಿ ತಿಂತೆ. ಅದಾದ್ಮೇಲೆ ಸಾಯಂಕಾಲ 6 ಗಂಟೆಗೆ ಊಟ ಮಾಡ್ತೀನಿ. ಸೊ ಮಧ್ಯದಲ್ಲಿ ಏನೂ ಇಲ್ಲ, 6 ಗಂಟೆ ಆದಮೇಲೂ ಏನೂ ಇಲ್ಲ. ಈ ಥರ ಒಂದು 6 ತಿಂಗಳು ಸ್ಟ್ರಿಕ್ಟಾಗಿ ಫಾಲೋ ಮಾಡಿದ್ಮೇಲೆ ಒಂದು 23 kg ಇಳಿಸಿದೆ ಸರ್ 6 ತಿಂಗಳಲ್ಲಿ. ಸೊ ಅದಾದ್ಮೇಲೆ ಈಗ ಮತ್ತೆ ಎಲ್ಲ ತರಲೆಗಳು ವಾಪಸ್ ಮಾಡ್ತಾ ಇದ್ದೀನಿ. ಅವ್ರ ಟೀಮ್ ಎಲ್ಲರೂ ಲಾಫಿಂಗ್ ಬುದ್ಧಾನಿಯಲ್ಲಿ ಹಾಗೆ ಸಿನಿಮಾ ಅನ್ನೋದೇ ನಮಗೆ ಒಂದು ಸೆಲೆಬ್ರೇಷನ್ ಇದ್ದ ಹಾಗೆ, ದೊಡ್ಡ ಅವಕಾಶ ಅಂತ ಅಂದ್ಕೊಂಡು ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಸಿನಿಮಾದಲ್ಲಿ ನಮಗೆ ಅವಕಾಶ ಸಿಕ್ಕಿರೋದೇ ತುಂಬ ಪುಣ್ಯ ಅಂತ ಅಂದ್ಕೊಳ್ತೀವಿ. ಹಾಗಾಗಿ ನಮ್ಮ ಏನು ಪ್ಯಾಷನೇಟಾಗಿ ಬಂದ್ವಿ, ನಾವೇನು ಇಷ್ಟಪಡ್ತೀವಿ, ಅದರಲ್ಲಿ ನಮ್ಗೆ ಉದ್ಯೋಗ ಸಿಕ್ಕಿದಾಗ ತುಂಬ ಖುಷಿ ಪಟ್ಕೊಂಡು ಕೆಲಸ ಮಾಡ್ತೀವಿ. ಪ್ರತಿ ಸಿನಿಮಾನೂ ನಾವು ಅಷ್ಟೇ ಎಂಜಾಯ್ ಮಾಡಿಕೊಂಡು, ಎಲ್ಲ ಸಿನಿಮಾನೂ ಅಷ್ಟೇ. ಹಾಗಾಗಿ ಅದರಲ್ಲಿ ಬೇರೆ ಏನೂ ಥಾಟ್ ಇರಲ್ಲ. ಆ ನಗು ಇದ್ದಷ್ಟು ಇನ್ನೂ ಎನರ್ಜಿ ಇರುತ್ತೆ, ಇನ್ನೂ ಹೆಚ್ಚೆಚ್ಚು ಕೆಲಸ ಮಾಡ್ಬೋದು. ದಿಗಂತರದವ್ರನ್ನ ಹಾಕೊಂಡು ರುಬ್ತೀವಿ 3 ಗಂಟೆ 4 ಗಂಟೆವರೆಗೆ, ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ನಮಗೇನಿರಲ್ಲ, ನಾವು 48 ಗಂಟೆ ಎಲ್ಲ ಶೂಟ್ ಮಾಡಿದ್ದೆಲ್ಲ ಎಕ್ಸ್ಪೀರಿಯನ್ಸ್ ಇದೆ. ಹಾಗಾಗಿ ತುಂಬ ಲಾಂಗ್ ಶೆಡ್ಯೂಲ್ಗಳು ಶೂಟ್ ಮಾಡ್ತೀವಿ. ಗೋವರ್ಧನ್ ಹೆಸರಿಟ್ಟಿದ್ದು ಕರೆಕ್ಟ್ ನೀವು ಹೇಳಿದಂಗೆ. ಅವರು ಅಂದರೆ ಕೃಷ್ಣ ಬೆಟ್ಟ ಅಲ್ವಾ ಗೋವರ್ಧನ್, ಚಾಯ್ಸೇ ಇರಲಿಲ್ಲ. ಅವನು ಹೆಂಗೆ ಹೇಳಿದೆ ಅಷ್ಟೇ. ಅವನು ಇದೇ ಮಾತೇ ಹೇಳಿದ್ದು, ಶೆಟ್ರ ಇದು ಲಾಫಿಂಗ್ ಬುದ್ಧ ಮಾಡ್ತಾ ಇದೀವಿ, ಹಾಂ ಸೂಪರ್, ಓಕೆ ಅಂತ. ನಾನೇನೋ ಪ್ರೊಡಕ್ಷನ್ ಡಿಸೈನ್ ಮಾಡಕ್ ಕರ್ದ, ಏನು ಎಲ್ಲಿ ಮಾಡ್ತೀವಿ, ಏನು ಮಾಡ್ತೀವಿ, ಬಡ್ಜೆಟ್ ಹಾಕು, ಏನು ಎತ್ತ ಕೇಳ್ತಾನೇನೋ ಅಂತ. ನೀವೇ ಆ್ಯಕ್ಟ್ ಮಾಡ್ತಾ ಇದ್ದೀರಾ? ಏನು ಮಾಡ್ತಾ ಇದ್ದೀನಿ ಅಂದೆ. ನೀನೇ ಹೀರೋ ಮಚ್ಚ ಅಂದ. ಅಂದೆ, ಅಲ್ಲ ನನ್ನ ಮೇಲೆ ದುಡ್ಡು ಹಾಕ್ತಿಯಲ್ಲ ಅಂದೆ. ನಿನ್ನ ಮೇಲೆ ಯಾರು ದುಡ್ಡು ಹಾಕ್ತಾ ಇರೋದು, ಕತೆ ಮೇಲೆ ದುಡ್ಡು ಹಾಕ್ತಿರೋದು, ಮುಚ್ಕೊಂಡು ಕೆಲಸ ಮಾಡೋ ಅಂದ. ಸೊ ದೇರ್ ವಾಸ್ ನೋ ಆಪ್ಷನ್. ತಂಡದವರಿಗೆ ಈ ಮುಖಾಂತರ ಥ್ಯಾಂಕ್ಸ್ ಹೇಳಬೇಕು. ಸ್ಪೆಷಲಿ ಸುಹಾಸು, ರಕ್ಷಿತು ಇವರೆಲ್ಲ IP ಆಗಿ ಲೈನ್ ಪ್ರೊಡ್ಯೂಸರ್ಸ್ ಆಗೆಲ್ಲ ಕೆಲಸ ಮಾಡಿದ್ದಾರೆ. ಕಿಣ್ಣ ಎಲ್ಲ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಡೈರೆಕ್ಷನ್ ಟೀಮ್ ಅವರು ನಾರ್ಮಲಿ ಇದನ್ನೆಲ್ಲ ಡೈರೆಕ್ಟ್ ಹೇಳ್ತಾರೆ, ಅವ್ರು ಇಷ್ಟೊಂದು ಮಾತಾಡಿದ್ದೆ ದೊಡ್ಡ ವಿಷಯ. ಸೊ ಹಾಗಾಗಿ ಇಷ್ಟೋಕೆ ಅಂತ ನಾನೇ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಿಮಗೆಲ್ಲ. ಸಹ ಕಲಾವಿದರುಗಳು ಸುಮಾರು ಜನ ಇಲ್ಲಿ ಬಂದಿದ್ದಾರೆ. ಸೊ ನಿಮಗೆಲ್ರಿಗೂ ಥ್ಯಾಂಕ್ ಯು. ಎಲ್ಲರೂ ಅದ್ಭುತವಾಗಿ ಕೆಲಸ ಮಾಡಿದ್ದೀರಾ. ಸಿನಿಮಾ ನೋಡಿದ್ದೀನಿ ನಾನು, ಫುಲ್ ಸಿನಿಮಾ. ಸೊ ಆರ್ಟ್ ಡೈರೆಕ್ಟ್ರು ಧರಣಿ ಗಂಗೆಪುತ್ರ ಅವರು, ಎಲ್ಲೋ ಅವನು ಲಾಸ್ಟಲ್ಲಿ ಕೂತಿದ್ದಾನೆ. ಓಕೆ, ಹಾಂ, ಬೆಳಗ್ಗೆ ಬಂದರೂ ಕಾಣಿಸ್ತದೆ ಅಷ್ಟರಲ್ಲಿ. ಬಟ್ ಸ್ಟಿಲ್ ಥ್ಯಾಂಕ್ ಯು ಮಗ, ತುಂಬ ಅದ್ಭುತವಾಗಿ ಆಗಿದೆ ಕೆಲಸ. ಸೊ ಇಡೀ ತಂಡದವರು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಏನೋ ಮಾತಾಡ್ತಿದ್ರೆ ಕಂಟಿನ್ಯೂ ಮಾಡಿ.